Hey channel, welcome to my guys. Hey, welcome channel to my guys. Hey guys, channel to my welcome. ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಜಕಾಸ್ ಜನರೇಷನ್ ಕನ್ನಡ ಯೂಟ್ಯೂಬ್ ಚಾನಲ್. ನಿಮ್ಮ ಆ್ಯಂಡ್ರಾಯ್ಡ್ ಫೋನ್ ಇದ್ದರೆ ಈ ಆ್ಯಪ್ ಡೌನ್ಲೋಡ್ ಮಾಡಿದ್ರೆ ನಿಮ್ಮ ಫೋನ್ ಯಾವ ಥರ ಸೇಫ್ ಇಡಬೇಕಂತ ಈ ವಿಡಿಯೋದಲ್ಲಿ ಫುಲ್ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ವಿಡಿಯೋ ಎಂಡ್ವರೆಗೆ ನೋಡ್ತಾ ಇರ್ರಿ, ಎಲ್ಲ ಡೀಟೇಲ್ಸ್ ಆಗಿ ಗೊತ್ತಾಗುತ್ತೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಹೋಗಿ ಹ್ಯಾಮರ್ ಸೆಕ್ಯೂರಿಟಿ ಅಂತ ಸರ್ಚ್ ಮಾಡಿದ್ರೆ ಈ ಆ್ಯಪ್ ಬರುತ್ತೆ. ಇನ್ಸ್ಟಾಲ್ ಮಾಡ್ಕೊಳ್ಳಿ. ಒಂದು ಆಲ್ರೆಡಿ ಇನ್ಸ್ಟಾಲ್ ಆಗಿದೆ. ಈ ಆ್ಯಪ್ ಹೆಸರು ಟ್ರ್ಯಾಕ್ ಇಟ್ ಇವನ್ ಇಟ್ ಈಸ್ ಆಫ್ ಅಂತ ಹೆಸರಿದೆ. ಅಷ್ಟು ಲಾಂಗ್ ಏನು ಹೊಡೆಯೋದು ಬೇಕಾಗಿಲ್ಲ. ಹ್ಯಾಮರ್ ಸೆಕ್ಯೂರಿಟಿ ಅಂತ ಹೊಡೆದ್ರೆ ಸಾಕು ಆ್ಯಪ್ ಬರುತ್ತೆ. ಸ್ಟಾರ್ಟಿಂಗ್ ಲಾಗಿನ್ ಕೇಳುತ್ತೆ. ನಂದು ಆಲ್ರೆಡಿ ಲಾಗಿನ್ ಇದೆ. ಇದು ಫಸ್ಟ್ ಆಪ್ಷನ್ ಫೇಕ್ ಶಟ್ ಡೌನ್. ಅಕಸ್ಮಾತ್ ಫೋನ್ ಕಳುವಾದಾಗ ಫಸ್ಟು ಸ್ವಿಚ್ ಆಫ್ ಮಾಡ್ತಾರೆ ಫೋನು. ಇವು ಫೇಕ್ ಶಟ್ ಡೌನ್ ಅಂತ ಕ್ಲಿಕ್ ಮಾಡಿದ್ರೆ ಅದು ನಾವು ಆನ್ ಮಾಡಿಟ್ರೆ ಫೋನ್ ಸ್ವಿಚ್ ಆಫ್ ಆಗೋಲ್ಲ. ಆಟೋಮೆಟಿಕ್ಲಿ ಅದು ಬ್ಲ್ಯಾಕ್ ಸ್ಕ್ರೀನ್ ಆಗುತ್ತೆ. ಸ್ವಿಚ್ ಆಫ್ ಆದಂಗೆ ಕಾಣ್ತಾ ಫೇಕ್ ಶಟ್ ಡೌನ್ ಆಗಿರ್ತದೆ. ಈಗ ನಾನು ಅದು ಪ್ರಾಕ್ಟಿಕಲಾಗಿ ಟ್ರೈ ಮಾಡಿಲ್ಲ, ಯಾಕಂದ್ರೆ ಅದು ಮತ್ತೆ ಸ್ವಿಚ್ ಆಫ್ ಆದರೆ ವೀಡಿಯೋ ಮಾಡೋಕ್ಕಾಗಲ್ಲ. ಅದ್ರ ಸಲಿಂದು ಸುಮ್ಮನೆ ಅದೇ ಥರ ಆನ್ ಮಾಡೀನಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ. ಮತ್ತು ತಳಗೆ ಫೇಕ್ ಏರೋಪ್ಲೇನ್ ಮೋಡ್ ಅಂತ ಇರುತ್ತೆ. ನಮ್ಮದು ಒರಿಜಿನಲ್ ಏರೋಪ್ಲೇನ್ ಮೋಡನ್ನು ತಳಗೆ ಇಟ್ಕೊಂಡು ಅಲ್ಲಿ ಹ್ಯಾಮರ್ ಅಂತ ಬರುತ್ತೆ. ಏರೋಪ್ಲೇನ್ ಮೋಡ್ ಹ್ಯಾಮರ್ ಅಂತ ಇರುತ್ತೆ, ಅದ್ರ ಕೆಳಗೆ ಅದು ಮೇಲೆ ಇಟ್ಕೋಬೇಕು. ಅಕಸ್ಮಾತ್ ಯಾರಾದರೂ ಫೇಕ್ ಡೈರೆಕ್ಟಾಗಿ ಫೋನ್ ಸಿಕ್ಕ ಮೇಲೆ ಏರೋಪ್ಲೇನ್ ಮೋಡ್ ಹಾಕಿದ್ರೂ ಡೈರೆಕ್ಟಾಗಿ ನೆಟ್ವರ್ಕ್ ಚಾಲೂ ಇರುತ್ತೆ, ಆದ್ರೆ ಗೊತ್ತಾಗಲ್ಲ. ಡೂ ನಾಟ್ ಡಿಸ್ಟರ್ಬ್ ಆಪ್ಷನ್ ಆನ್ ಆಗಿ ಯಾವುದೇ ಥರ ನೋಟಿಷನ್ ಏನು ಹೋಗಲ್ಲ, ಸೌಂಡ್ ಬರಲ್ಲ. ಒಂಥರ ಮೇಲೆ ಏರೋಪ್ಲೇನ್ ಕಾಣುತ್ತೆ, ಆದರೆ ಡಾಟಾ ಎಲ್ಲ ಆನ್ ಆಗಿರುತ್ತೆ. ನಾವು ಒಂದು ಸಲ ಟ್ರೈ ಮಾಡ್ತೀನಿ, ನೋಡ್ರಿ ಬೇಕಾದ್ರೆ. ಇದು ಹ್ಯಾಮರ್ ಏರೋಪ್ಲೇನ್ ಮೋಡ್. ಇದು ಕೆಳಗಿಲ್ಲಂತ ಆಪ್ಷನ್ ಒಳಗೆ ಎತ್ತಿ ಮ್ಯಾಗ ಹಾಕೋಬೇಕು. ಇದು ನೆಕ್ಸ್ಟ್ ಬರೋವಂಥ ಆಪ್ಷನು ಪ್ಯಾನಿಕ್ ಬಟನ್. ಇಲ್ಲಿ ಹ್ಯಾಮರ್ ಅಂತ ಕಾಣುತ್ತಲ್ಲ, ಪ್ಯಾನಿಕ್ ಬಟನ್ ಆಪ್ಷನ್ ಆನ್ ಮಾಡಿದ್ರೆ ನೀವು ಏನೋ ಒಂದು ಎಮರ್ಜೆನ್ಸಿ ಟೈಮ್ನಲ್ಲಿ, ಒಂದು ಎಮರ್ಜೆನ್ಸಿ ಸಿಚುವೇಶನ್ ಇದ್ದಲ್ಲಿ ಅಂಥ ಟೈಮ್ ಒಳಗೆ ಆ ಬಟನ್ ಆಫ್ ಮಾಡಿದ್ರೆ ಮೇಲೆ ಹೋಗಿ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ನೀವು ಯಾವ ನಂಬರ್ ಒಳಗೆ ಆ್ಯಡ್ ಕಾಂಟ್ಯಾಕ್ಟ್ ಅಂತ ಇರುತ್ತೆ, ಅಲ್ಲಿ ಆಟೋಮೆಟಿಕ್ ಅವರಿಗೆಲ್ಲ SMS ಹೋಗುತ್ತೆ, ಲೊಕೇಶನ್ ಹೋಗುತ್ತೆ, ವಿತ್ ನಿಮ್ಮ ಮೊಬೈಲ್ ಡೀಟೇಲ್ಸ್ ಹೋಗುತ್ತೆ, ಎಷ್ಟು ಬ್ಯಾಟ್ರಿ ಇದೆ ಏನಿದೆ ಅಂತ. ಲಾಕ್ ಆ್ಯಪ್ಸ್ ಅಂತ ಒಂದು ಆಪ್ಷನ್ ಇದೆ ಅಲ್ಲ, ಅದು ಎಲ್ಲ ಆ್ಯಪ್ ಲಾಕ್ ಹಾಕೋದು ಒಂಥರ ಸೆಕ್ಯೂರಿಟಿ ಸಿಸ್ಟಮ್ ಟೈಪ್, ಅದನ್ನು ವರ್ಕ್ ಆಗುತ್ತೆ. ಆಲ್ರೆಡಿ ಅದು ಫೋನಲ್ಲಿ ಇರುತ್ತೆ, ಅದೇನು ಬೇಕಾಗಿಲ್ಲ. ಕೆಳಗಿದೆ ಇಂಟ್ರೊಡ್ಯೂಸರ್ ಸೆಲ್ಫಿ ಅಂತಿದೆ. ಅದು ನಿಮ್ಮ ಫೋನ್ ಯಾರಾದರೂ ತೊಗೊಂಡು 3 ಸಲ ಏನಾದರೂ ರಾಂಗ್ ಪಾಸ್ವರ್ಡ್ ಕ್ಲಿಕ್ ಮಾಡಿದ್ರೆ ಅದು ಆಟೋಮೆಟಿಕ್ಕಾಗಿ ನಿಮ್ಮ ಫೋಟೋ ಕ್ಲಿಕ್ ಮಾಡ್ಕೊತ್ತೆ. ಕಾಂಟ್ಯಾಕ್ಟ್ ಐಕನ್ ಕ್ಲಿಕ್ ಮಾಡಿ ಅಲ್ಲಿ ಆ್ಯಡ್ ಕಾಂಟ್ಯಾಕ್ಟ್ ಒಳಗೆ ಹೋದರೆ ನಿಮ್ಗೆ ಯಾರು ಬೇಕು, ನಿಮ್ಮ ಫ್ರೆಂಡ್ಸು, ನಿಮ್ಮ ಬ್ರದರು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ ಯಾರು ಇರ್ತಾರಲ್ಲ ಅವ್ರು ಕ್ಲೋಸ್ ಆಗಿ ಅವ್ರ ನಂಬರಲ್ಲಿ ಆ್ಯಡ್ ಮಾಡಬೇಕು. ಅವರಿಗೆಲ್ಲ ಮೆಸೇಜ್ ಹೋಗೋದು ಎಲ್ಲ ಅವ್ರ ಫೋನಿಗೆ. ಎಷ್ಟು ಬೇಕಾದರೂ ನೀವು ಒಂದು 5 ಜನ ತನಕ ಲಿಮಿಟ್ ಇರ್ಬೋದು. ನಾನಂತೂ ಟ್ರೈ ಮಾಡಿಲ್ಲ. ನೋಡಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಜನದ ನಂಬರು ಒಳಗೆ ಆ್ಯಡ್ ಮಾಡ್ಬೋದು. ಮೇಲೆ ನೋಟಿಷನ್ ಬಾರ್ ಹತ್ರ ಹ್ಯಾಮರ್ ಅಂತ ಒಂದು ಆಪ್ಷನ್ ಇರುತ್ತಲ್ಲ, ಅಲ್ಲಿ ಎಮರ್ಜೆನ್ಸಿ ಮೋಡ್ ಕ್ಲಿಕ್ ಮಾಡಿದ್ಮೇಲೆ SOS ಕ್ಲಿಕ್ ಮಾಡಿದ್ಮೇಲೆ ಈ ಥರ ಡೀಟೇಲ್ಸ್ ನೀವು ಯಾರು ನಂಬರ್ ಆ್ಯಡ್ ಮಾಡಿರ್ತಾರಲ್ಲ ಅವ್ರಿಗೆ ಈ ಥರ ಹೋಗುತ್ತೆ. ಕಾರ್ ಕೊಲಿಷನ್ ಅಂತ ಡಿಟೆಕ್ಟರ್ ಅಂತ ಆಪ್ಷನ್ ಇದೆ. ಅದು ಕ್ಲಿಕ್ ಮಾಡಿದ್ರೆ ನಿಮ್ದು ಎಲ್ಲಾರ ಆಕ್ಸಿಡೆಂಟ್ ಆದರೆ ಆಟೋಮೆಟಿಕ್ ಅಲ್ಲಿ ಲೊಕೇಶನ್ ನೀವು SOS ಬಟನ್ ಕ್ಲಿಕ್ ಮಾಡಿದ್ಮೇಲೆ ಹೋಗುತ್ತೆ ಅದನ್ನು. ಈಗ ಲಾಸ್ಟ್ ಬರೋಂಥ ಆಪ್ಷನ್ ಭಾಳ ಪವರ್ಫುಲ್. ಇದು ವೆಬ್ಸೈಟ್ ಅಂತ ಒಂದು ಆಪ್ಷನ್ ಇದೆ. ಅದು ಲಾಗಿನ್ ಇಮೇಲ್ ಮತ್ತು ಪಾಸ್ವರ್ಡ್ ಹಾಕಿ ಅದಕ್ಕೆ ಲಾಗಿನ್ ಆಗಬೇಕು. ಲಾಗಿನ್ ಆದಮೇಲೆ ಒಂದು ಪೇಜ್ ಬರುತ್ತೆ ಮುಂದೆ. ಈ ಥರ ಟ್ರ್ಯಾಕ್, ಟೇಕ್ ಪಿಕ್ಚರ್, ರೆಕಾರ್ಡು, ಈ ಥರ ಎಲ್ಲ ಆಪ್ಷನ್ಗಳು ಬರುತ್ತೆ. ನೀವು ಟ್ರ್ಯಾಕ್ ಅಂತ ಹೊಡೆದ್ರೆ ಫೋನ್ ಎಲ್ಲಿದೆ ಏನಂತ ಆಟೋಮೆಟಿಕ್ ಟ್ರ್ಯಾಕಿಂಗ್, ನೀವು ಯಾರು ನಂಬರ್ ಸೆಂಡ್ ಮಾಡಿರ್ತಾರಲ್ಲ ಒಳಗೆ ಆ ನಂಬರ್ಗೆ ಲೊಕೇಶನ್ ಹೋಗುತ್ತೆ ಈ ಥರ. ಮತ್ತು ಟೇಕ್ ಪಿಕ್ಚರ್ ಅಂತ ಹೊಡೆದ್ರೆ ಅವ್ರದ್ದು ಯಾರ ಹತ್ರ ಫೋನ್ ಇರುತ್ತಲ್ಲ ಅವ್ರದ್ದು ಆಟೋಮೆಟಿಕ್ಕಾಗಿ ನೀವು ಫ್ರಂಟ್ ಅಥವಾ ಬ್ಯಾಕ್ ಎರಡು ಸೈಡು ಯಾವ ಕ್ಯಾಮ್ರಾ ಬೇಕಾದರೂ ಯೂಸ್ ಮಾಡ್ಕೊಂಡು ಆಟೋಮೆಟಿಕ್ ಫೋಟೋ ಕ್ಲಿಕ್ ಮಾಡ್ಕೋಬೋದು. ವಿಡಿಯೋ ರೆಕಾರ್ಡ್ನೂ ಇದೆ, ಆಡಿಯೋ ರೆಕಾರ್ಡ್ನೂ ಇದೆ. ಅಲಾರಾಮ್ ಅಂತ ಒಂದು ಆಪ್ಷನ್ ಇದೆ. ಅಲಾರಾಮ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ
ಒಂದು 3 ಸಲ ಸೌಂಡ್ ಬರುತ್ತೆ. ಪೊಲೀಸ್ ಸೈರನ್ ಯಾವ ಥರ ಇರುತ್ತಲ್ಲ, ನೀವು ಏನು ಮಾಡಿದ್ರೂ ಅದು ಜಲ್ದಿ ಬಂದಾಗಲ್ಲ. 3 ಸಲ ಹಾರ್ನ್ ಹೊಡೆದ್ಮೇಲೆ ಬಂದಾಗುತ್ತೆ ಅದು. ಅದೇ ಥರ ಮತ್ತು ನಿಮ್ಮ ಫೋನ್ದು ಜಿಮೇಲ್ ಐ ಡಿ ಮತ್ತು ಬ್ಯಾಟ್ರಿ ಪರ್ಸೆಂಟೇಜ್, ಲೊಕೇಶನ್, ಲ್ಯಾಟಿಟ್ಯೂಡ್, ಆ್ಯಟಿಟ್ಯೂಡ್ ಅಂತ ಒಂದು ಗೂಗಲ್ ಮ್ಯಾಪ್ಸ್ ಎಲ್ಲ ಬರುತ್ತೆ. ಅದು ಅವೆಲ್ಲ ಇದ್ರ ಕೆಳಗೆ ಐತೆ. ಮತ್ತು ಫೇಕ್ ಶಟ್ ಡೌನ್ ಮಾಡ್ಬೋದು, ಮೆಸೇಜ್ ಲಾಸ್ಟ್ ಮೆಸೇಜ್ ಕಳಿಸ್ಬೋದು. ಅದೇ ಥರ ಎಮರ್ಜೆನ್ಸಿ ಮೋಡ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿ ಎಲ್ಲ ಕಳಿಸ್ಬೋದು. ಫೋನ್ ಕಳೆದಾಗ ಆ್ಯಪ್ ಎಲ್ಲ ಏನೂ ಇರಲ್ಲ ಅಂತ ನೀವು ತಿಳ್ಕೊಂಡಿರಿ. ಆದರೆ ಅದು ಜಿಮೇಲ್ ಅಡ್ರೆಸ್ ಅದು ಏನು ಹಾಕ್ತೀವಲ್ಲ ನಾವು, ಯೂಸರ್ ಐ ಡಿ, ಪಾಸ್ವರ್ಡು, ಅದೊಂದು ನೆನಪಿಟ್ಕೊಂಡ್ರೆ ಎಲ್ಲರೂ ಬರೆದಿಟ್ಕೊಂಡ್ವಿ ಅಂದ್ರೆ ಹ್ಯಾಮರ್ ಸೆಕ್ಯೂರಿಟಿ ಅಂತ ಒಂದು ವೆಬ್ಸೈಟ್ ಐತಿ ಇದೇ ಆ್ಯಪಿಂದೆ. ಆ ವೆಬ್ಸೈಟ್ ಒಳಗೆ ಹೋಗಿ ಅಲ್ಲಿ ಲಾಗಿನ್ ಮಾಡ್ಕೊಂಡು ಆವಾಗ ಫೋನ್ ನಾವು ಟ್ರ್ಯಾಕ್ ಮಾಡ್ಬೋದು. ಎಲ್ಲಿ ಫೋನ್ ಐತಿ, ಏನೈತಿ, ಯಾರ ಕೈಯಾಗೈತಿ, ಮತ್ತು ಅದ್ರಲ್ಲಿಂತ ವೀಡಿಯೋನು ಮಾಡ್ಬೋದು, ರೆಕಾರ್ಡ್ ವಾಯ್ಸ್ ಸೌಂಡ್ನು ರೆಕಾರ್ಡ್ ಮಾಡ್ಬೋದು. ಅದಕ್ಕೆ ಸ್ವಲ್ಪ ಸಬ್ಸ್ಕ್ರಿಪ್ಷನ್ ಆ ವೆಬ್ಸೈಟ್ ಒಳಗೆ ಹೋಗಿ ಎಲ್ಲ ಆ್ಯಕ್ಟಿವಿಟಿ ಮಾಡ್ಬೇಕಂದ್ರೆ ಆ ವೆಬ್ಸೈಟು ಸಬ್ಸ್ಕ್ರಿಪ್ಷನ್ ಕೇಳುತ್ತೆ. ಅದಕ್ಕೆ ಏನಿಲ್ಲ, ಏನು ದುಡ್ಡು ಕೇಳಲ್ಲ, ಏನೂ ಕೇಳಲ್ಲ. ಅದಕ್ಕೆ ಒಂದು 30 ಸೆಕೆಂಡ್, ಒಂದು 5 ಸೆಕೆಂಡ್ ಆ್ಯಡ್ಸ್ ಬರ್ತಾವೆ. ಆ ಆ್ಯಡ್ಸ್ ನೋಡಿದ್ರೆ ಸಾಕು, ಒಂದು ಆ್ಯಡಿಗೆ 2 ದಿನ ಸಬ್ಸ್ಕ್ರಿಪ್ಷನ್ ಕೊಡ್ತಾರೆ ಅವರು. ಆ ಥರ ನೀವು ಎಲ್ಲರೂ ಹೋಗ್ಬೇಕಂದ್ರೆ ಒಂದು 2-3 ಆ್ಯಡ್ ನೋಡಿದ್ರೆ ಸಾಕು, 3 ಆ್ಯಡಿಗೆ 6 ದಿನ ಸಬ್ಸ್ಕ್ರಿಪ್ಷನ್ ಕೊಡ್ತಾರೆ. ಅದು ವೆಬ್ಸೈಟಿಗೆ ಕನೆಕ್ಟ್ ಆಗಬೇಕಂದ್ರೆ ನೀವು ಫ್ರೀ ಸಬ್ಸ್ಕ್ರಿಪ್ಷನ್ ಐತಿ. ಇದಕ್ಕೇನು ದುಡ್ಡು ಕೊಡೋಂಗಿಲ್ಲ, ಏನಿಲ್ಲ. ಭಾಳ ಇಂಪಾರ್ಟೆಂಟ್ ಐತಿ ಫೋನಿಗೆ ಈ ಆ್ಯಪ್. ವೆಬ್ಸೈಟ್ ರಿಮೋಟ್ ಕಂಟ್ರೋಲ್ಸ್ ಬೇಕಂದ್ರೆ ಅಲ್ಲಿ ವ್ಯಾಚ್ ಆಡ್ಸ್ ರಿಮೋಟ್ಲಿ ಅಂತ ಇರುತ್ತೆ. ಅಲ್ಲಿ ನಿಮ್ಮ ಜಿಮೇಲ್ ಅಡ್ರೆಸ್ ಹಾಕಿ ವ್ಯಾಚ್ ಆ್ಯಡ್ ಅಂತ ಹೊಡೆದ್ರೆ ನಿಮ್ಮ ಜಿಮೇಲ್ ಅಡ್ರೆಸ್ ಮೇಲೆ ಅಲ್ಲಿನ ಸಬ್ಸ್ಕ್ರಿಪ್ಷನ್ ಆ್ಯಡ್ ಆಗುತ್ತೆ. ಅದು ವೆಬ್ಸೈಟಿಗೆ ಮಾತ್ರ ಜಾಸ್ತಿ ಯೂಸ್ ಆಗುತ್ತೆ. ಅಲ್ಲಿ ನೋಡಬೇಕು, ಇಲ್ಲಿ ಆ್ಯಪ್ನಲ್ಲಿ ಎರಡೂ ಕಡೆ ನೋಡಬೇಕು, ಅಂದರೆ ಸುಮ್ಮನೆ ಎಕ್ಸ್ಟ್ರಾ ಇರಲಿ ಅಂತ. ಇದು ನಾನು ಇನ್ವೈಟ್ ಕೋಡು. ಈ ಕೋಡ್ ಹಾಕಿದ್ರೆ 30 ಡೇಸ್ ಫ್ರೀ ಕೊಡ್ತಾರೆ. ಆ್ಯಡ್ ನೋಡ್ಲಾರ್ದೆ 30 ಡೇಸ್ ಸ್ಟಾರ್ಟಿಂಗಿಗೆ ಬಂದುಬಿಡುತ್ತೆ. ಅದೇ ಥರ ಈ ವಿಡಿಯೋ ಮಾಡ್ತಾ ನಮ್ಮದೇ 7.2 ಡೇಸ್ ಸಬ್ಸ್ಕ್ರಿಪ್ಷನ್ ಸಿಕ್ತು. ಸುಮ್ಮನೆ ಆ್ಯಡ್ ನೋಡ್ತಾ ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾ ಫ್ರೀ ಸಬ್ಸ್ಕ್ರಿಪ್ಷನ್ ಇದೆ. ಆ್ಯಪ್ ಚೆನ್ನಾಗಿದೆ, ಯೂಸ್ ಮಾಡ್ಕೊಳ್ಳಿ. ಫೋನ್ ಸೇಫ್ಟಿ ಇರುತ್ತೆ, ಜಾಸ್ತಿ MBನೂ ಯೂಸ್ ಇಲ್ಲ, ರ್ಯಾಮ್ನು ಜಾಸ್ತಿ ಇಡಲ್ಲ ಫೋನಿಗೆ. ಈ ಆ್ಯಪ್ ಅಕಸ್ಮಾತ್ ಇಷ್ಟ ಆಗಿಲ್ಲ ಅಂದರೆ ಹೊರಗಡೆಲಿಂತ ಇದು ಅನ್ಇನ್ಸ್ಟಾಲ್ ಆಗೋಲ್ಲ. ಇದೇ ಆ್ಯಪ್ ಒಳಗೆ ಆ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಮೇಲೆ ಅನ್ಇನ್ಸ್ಟಾಲ್ ಅಂತ ಒಂದು ಬಟನ್ ಇರುತ್ತೆ. ಆ ಬಟನ್ ಹೊಡೆದ್ರೆ ಮಾತ್ರ ಅನ್ಇನ್ಸ್ಟಾಲ್ ಆಗುತ್ತೆ. ಹೊರಗಲಿಂತ ನೀವು ಎಷ್ಟೇ ಡಿಲೀಟ್ ಮಾಡಿದ್ರೂ ಅದು ಡಿಲೀಟ್ ಆಗೋಲ್ಲ, ಮತ್ತೆ ಇನ್ಸ್ಟಾಲ್ ಆಗಿರುತ್ತೆ, ಆಟೋಮೆಟಿಕ್ ಆಗಿರುತ್ತೆ ಅದು. ಇಲ್ಲಿಗಂದರೆ ಅದು ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಹೋಗಿ ಡಿಆಕ್ಟಿವೇಟ್ ಅಂತ ಹೊಡೆದ್ಬೇಕು, ಆಮೇಲೆ ಡಿಲೀಟ್ ಮಾಡಿ.